ಇದ್ದಕ್ಕಿದ್ದಾಗೆ ನಮ್ಮ ಸ್ನೇಹಿತರಾದ ಗಣೇಶ್ ಅವರು ಸರ್ ಹೋಗೋಣ ಆಯಿತು ದಿವಂಗತ ಮನೆಗೆ ಹೋಗೋಣ, ಅವರ ಫ್ಯಾಮಿಲಿ ಭೇಟಿಯಾಗೋಣ, ಜೊತೆಗೆ ಒಂದು ಸಾಂತ್ವನ ಹೇಳೋಣ. ಯಾಕಂದ್ರೆ ಮನುಷ್ಯನಿಗೆ ಏನೇ ಕಷ್ಟ ಬಂದಲ್ಲೂ ಅವರಿಗೆ ಸಹಾಯ ಒಂದು ಸಾಂತ್ವನ ಹೇಳೋದಿದೆಯಲ್ಲ, ಅದಕ್ಕೆ ದೊಡ್ಡದಿನ ಯಾವುದೂ ಇಲ್ಲ. ಆಗಿರುತ್ತೆ, ಏನೋ ಆಗಿದೆ ಆಗಿದೆ, ಅದನ್ನು ನಾವು ತಪ್ಪು ಒಪ್ಕೊಂಡು ನಾವು ಯಾರ ಮೇಲೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಇದು ಅವರ ಅಪರಾಧಿ ಹೇಳೋದನ್ನ ಸಾಧ್ಯನೇ ಇಲ್ಲ. ನಮ್ಮ ಗಣೇಶ ಅವ್ರು ಹೇಳ್ದಂಗೆ ನ್ಯಾಯಾಲಯ ಅದು ನೋಡ್ಕೊಳ್ಳುತ್ತೆ, ನ್ಯಾಯ ಇರುತ್ತೆ, ಅದು ನ್ಯಾಯ ಸಿಗುತ್ತೆ. ಹಾಗಾಗಿ ನಾವು ಯಾರ ಮೇಲೂ ಅಪರಾಧ ಬರ್ತದೆ. ನಮ್ಮ ಭೇಟಿ ಏನಿದು, ನಮ್ಮ ಟೀಮ್ ಭೇಟಿ ಒಂದು ಸಾಂತ್ವನ, ಒಂದು ಮಾನವೀಯ ದೃಷ್ಟಿಯಿಂದ ನಾವು ಬಂದು ಭೇಟಿಯಾಗಿದ್ದೀವಿ. ನಮಗೆ ಅಲ್ಲಿ ನೋಡಿ ತುಂಬ ಮನಸ್ಸಿಗೆ ಘಾತ ಆಯಿತು, ಆಗಬಾರ್ದಾಗಿತ್ತು ಅಂತ. ಆದರೆ ಆಗಿದೆ. ನಮ್ಮ ತಾರಕೇಶ್ವರ ಸಿನಿಮಾ ಟೀಮ್, ಗಣೇಶ್ ಅವರು, ನಮ್ಮ ನಿರ್ದೇಶಕ, ನಮ್ಮ ಎಡಿಟರು, ನಮ್ಮ ಬಸವರಾಜ್ ದೇಸಾಯಿ ಅವರು ಎಲ್ಲ ನಾವು ಬಂದು ಮಾತಾಡ್ಕೊಂಡು ಇದ್ದಕ್ಕಿದ್ದಾಗೆ ನಾವು ಯಾವುದೇ ಪ್ರೀ ಪ್ಲ್ಯಾನ್ ಇರಲಿಲ್ಲ, ನಾವಿಲ್ಲಿ ಹೋಗಬೇಕು ಮಾಡಬೇಕು. ಆದರೆ ಯಾಕಂದ್ರೆ ನಮ್ಮ ಗಣೇಶ ಇದ್ರಲ್ಲ, ಅವರು ಒಂಥರ ಮುಂಚೂಣಿ, ಯಾರಿಗೆ ಸಹಾಯ ಮಾಡಬೇಕು ಅಂದರೆ ಏನಾದರೂ ಇದ್ದಕ್ಕಿದ್ದಾಗ ಕೊಟ್ಬಿಡ್ತಾರೆ. ಅವ್ರೇನು ಹಿಂದೆ ನೋಡ್ಬೇಕು ಯೋಚನೆ ಮಾಡೋಣ ಅದೆಲ್ಲ ಏನಿಲ್ಲ, ಪುರುಷೋತ್ತಮ ಹೋಗೋಣ ಅಷ್ಟೇ, ಸರ್ ಏನು ಗೊತ್ತು ನಡೀಲಿ ಹೋಗೋಣ ಅಷ್ಟೇ. ಆಮೇಲೆ ಬರ್ತಾ ದಾರಿ ಹೇಳಿದ್ರು, ಸರ್ ನೀವು ಹೋಗ್ತಾ ಇದ್ದೀವಿ ನಾವು ಈ ಥರ ನಮ್ಮ ಆದಷ್ಟು ನಮ್ಮ ಕೈಲಷ್ಟು ಒಂದು ಸಾಂತ್ವನ ಹೇಳೋಣ, ನಮ್ಮ ಕೈಲಷ್ಟು ಏನೋ ಸಹಾಯ ಮಾಡೋಣ ಅಂತ ಬಂದು. ಹಾಗಾಗಿ ಇಲ್ಲಿ ಬಂದು ನೋಡಿದ ಮೇಲೆ ನಮಗೆ ತುಂಬ ಮನಸ್ಸಿಗೆ ನೋವಾಯಿತು. ಇಲ್ಲಿ ಅದು ಆ ನೋವನ್ನು ಭರಿಸೋ ಶಕ್ತಿ ಆಗೋದಿಲ್ಲ. ಅದೊಂದು ನ್ಯಾಯ ಸಿಗಬೇಕಷ್ಟೇ, ಯಾರಿಗೆ ಶಿಕ್ಷೆ ಆಗುತ್ತೋ, ಯಾರು ತಪ್ಪಡ್ತೋ ಶಿಕ್ಷೆ ಆಗುತ್ತೆ ಅನ್ನೋ ಹೇಳ್ತೀವಿ. ಇದಕ್ಕಿಂತ ದೇವರಿಗೆ ಸೇರುತ್ತೆ ಅಂತ ಹೇಳ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.